Maybe. ಆ ತೆಂಗಿನಕಾಯಿ ಎತ್ತಿಸ್ಬಿಟ್ಬೇಕಾದ್ರೆ ತೆಂಗಿನಕಾಯಿ ಆಮೇಲೆ Told you all the buttons to use. No, it's not on there. You figured it out. ಗಣೇಶನಿಗೆ ಅದನ್ನ ಗಣೇಶನ ಪೂಜೆ That's ಮುಂಚೆ when I put over there. ಅದು ಹೊಡ್ಕೊಂಡ್ಬಂದ್ಬಿಟ್ಟು ಆಮೇಲೆ ಪಕ್ಕದ ಸ್ಥಳಕ್ಕೆ ಕೆಟ್ಟಿಲ್ಲ Which angle is better? This one. Because of the height. ಅಲ್ಲ ತೆಂಗಿನಕಾಯಿ ಹೊಡೆದ್ಬಿಟ್ಟು ಅವ್ರು ಯಾಕೆ ಆಮೇಲೆ ನೈವೇದ್ಯ ಮಾಡಿ ಆಮೇಲೆ ಮಾಡಿದ್ರೆ ಗೌರಿಗೆ ಅಥವಾ ಈ ತಟ್ಟೆಗೆ ಎತ್ತಿಟ್ಕೊಂಡ್ಬಿಟ್ಟು ಇದು ಯಾವುದು ಇದು ನಿಮ್ದ ಇದು ಗೌರಿಗೆ ಹಾಗಾಗಿ ಗಣೇಶನ ಇಟ್ಕೊಳ್ಳೋಣ ಇದನ್ನೆಲ್ಲ ಈ ಹಣ್ಣನ್ನೆಲ್ಲ ಅದನ್ನು ತೆಗೆದಿರ್ತೀವಿ ಪಕ್ಕಕ್ಕೆ ಇಷ್ಟೇ ಕೋಕೋನಟ್ ಆ ಕಡೆ ಇರ್ತೀವಿ ಇದರಲ್ಲಿ ಅದೇ ಅದನ್ನು ಹಣ್ಣನ್ನೆಲ್ಲ ಓಂ ವಿಶ್ವಾಮಿತ್ರ ಶ್ರೀ ಸವಿತಾ ದೇವತಾ ಓಂ ಭೂರ್ಭುವಸ್ವಃ ನೈವೇದ್ಯ ಮಾಡಿದ್ರೆ ಪರವಾಗಿಲ್ಲ ಯಾವುದಾದ್ರು ಒಂದು ಹಾಕಿಡಿ ಓಂ ವಿಶ್ವಾಮಿತ್ರ ಶ್ರೀ ಸವಿತಾ ದೇವತಾ ಕೈನಲ್ಲಿ ಒಂದು ಸ್ವಲ್ಪ ಅಕ್ಷತೆ ಇಟ್ಕೊಂಡು ಮೊದಲು ಎಲ್ಲದಕ್ಕೂ ನೈವೇದ್ಯಕ್ಕೆ ನೈವೇದ್ಯ ಇದೆ ನಿಮಗೆ ಎಲ್ಲರಿಗೂ ಹಾಂ ದ್ರಾಕ್ಷಿ ಪ್ರೋಕ್ಷಣೆ ಮಾಡಿ ಆಮೇಲೆ ಮತ್ತು ಗಣೇಶನ ಬೇರೆ ದ್ರಾಕ್ಷಿ ಇದೆಯಾ ಆಮೇಲೆ ತಗೋಬೇಕು ಆಮೇಲೆ ಓಕೆ ವಿಶ್ವಾಮಿತ್ರಿ ಸಹಿತಾ ದೇವತಾವು ಭಗವತ ಮೂರ್ತರ ಸುತ್ತು ಕಟ್ಟಿ ವಿಶ್ವಾಮಿತ್ರಿ ಸಹಿತಾ ದೇವತಾವು ಭಗವತ ಸೂತ್ರವರೆಗೆ ಎಂಬತ್ತೊಂದು ಯೋಜನ ಪ್ರಚೋದಯಾತ್ ಸತ್ಯಂ ಪ್ರತಿಯನ್ನು ಪ್ರಶ್ನಿಂಚಾಮಿ ಅಮೃತ ಮತ್ತು ಅಮೃತೋಪ ತನ್ನವಸಿ ಸ್ವಾಹ ಓಂ ಪ್ರಾಣಾಯ ಸ್ವಾಹ ಓಂ ಅಪಾನಾಯ ಸ್ವಾಹ ಓಂ ವ್ಯಾನಾಯ ಸ್ವಾಹ ಓಂ ಉದಾನಾಯ ಸ್ವಾಹ ಓಂ ಸಮಾನಾಯ ಸ್ವಾಹ ಓಂ ಬ್ರಹ್ಮಣೇ ಸ್ವಾಹ ಚಂದ್ರಮಾಮನಸೋ ಜಾತ ಚಕ್ಷುಸೂರ್ಯೋಜಾಯತ ಮುಖಾದಿಕೃಷ್ಟ ಪ್ರಾಣಾದ್ವಾಯುರ್ಜಾಯತ ಶ್ರೀ ಸ್ವರ್ಣಗೌರಿ ದೇವತಾಭ್ಯೋ ನಮಃ ನಿವೇದನ ಸಮರ್ಪಯಾಮಿ ಮಧ್ಯ ಮಧ್ಯೆ ಅಂತ ಹೇಳಿ ದೇವರಿಗೆ ಒಂದು 5 ಸಲ ಹೂವು ಬೇಡ 5 ಸಲ ದೇವರಿಗೆ ನೀರನ್ನು ತೋರಿಸಿ ಆ ಬೇರೆ ತಟ್ಟೆ ಹಾಕಿ ಮಧ್ಯ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಅಮೃತಾಸ್ತಾರದಲ್ಲಿ ಹಸ್ತ ಪ್ರಕ್ಷಾಂತ ಸಮರ್ಪಯಾಮಿ ಪಾದ ಪ್ರಕ್ಷಾಂತ ಸಮರ್ಪಯಾಮಿ ಕರೋದೃಷ್ಟಂ ಸಮರ್ಪಯಾಮಿ ಪುನರಾಚಮನೀಯಂ ಸಮರ್ಪಯಾಮಿ ಪೂಜೆ ಪದೈಶ್ಚ ನಾಗವಲ್ಲಿ ದಲೇಗೀತಂ ಕರ್ಪೂರ ಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ ಶ್ರೀ ಸ್ವರ್ಣಗೌರಿ ದೇವತಾಭ್ಯೋ ನಮಃ ತಾಂಬೂಲ ಅಲ್ಲೇ ಇಟ್ಟಿದ್ದೇನೆ ಪರವಾಗಿಲ್ಲ ತಾಂಬೂಲಂ ಸಮರ್ಪಯಾಮಿ ತಾಂಬೂಲಾಸ್ಯ ಅಕ್ಷತಾಂ ಸಮರ್ಪಯಾಮಿ ಅಂತೇಳಿ ಒಂದು ಅಕ್ಷತೆ ಹಾಕಿ ಗೌರಿಗೆ ಅಕ್ಷತಾಂ ಸಮರ್ಪಯಾಮಿ ಓಂ ಶ್ರೀ ಸ್ವರ್ಣಗೌರಿ ದೇವತಾಭ್ಯೋ ನಮಃ ಇವಾಗ ಮಹಾಮಂಗಳಾರತಿ ಆಗುತ್ತೆ ಸ್ವರ್ಣಗೌರಿಗೆ ಎಲ್ಲರೂ ಅದನ್ನು ದೀಪನ ಕೈ ಹಿಡ್ಕೊಂಡು ಎದ್ದು ನಿಂತ್ಕೊಂಡು ಮಹಾಮಂಗಳಾರತಿ ಮಾಡೋಣಂತೆ ಗೌರಿಗೆ ಅದಾದಮೇಲೆ ಗಣೇಶನ ಪೂಜೆ ಆಗುತ್ತೆ ಅಡ್ವಾನ್ಸ್ ನೋಟಿಸ್ ಕೊಡ್ತಾ ಇದ್ದೀನಿ ಯಾಕೆಂದರೆ 12 ಗಂಟೆ ಕರೆಕ್ಟಿಗೆ ನಾವು ಗಣೇಶನ ಪೂಜೆ ಮುಗಿಸ್ಬೇಕು ಓಂ ಇದು ಕರ್ಪೂರ ಅಲ್ಲೊಂದು ಹಲ್ಗಾಕಿ ಇದೆ ನೋಡಿ ದೇವಸ್ಥಾನದ ಹಲ್ಗಾಕಿ ಓ ಮಂಗಳಾರತಿ ಅಲ್ಲ ಸ್ವಲ್ಪ ಮಾಡಿಕೊಂಡು ತಟ್ಟೆ ಇದೆಯಾ ಹಲ್ಗಾಕಿ ಓಕೆ ಓಕೆ ಅಲ್ಲ ಅದಿದೆಯಲ್ಲ ಗಟ್ಟಿ ಮಾಡಿ ಓಂ ಓಂ ಹಿರಣ್ಯ ಪಾತ್ರಂ ಮಧೋ ಪೂರ್ಣಂ ದದಾತಿ ಎಲ್ಲ ಮಾಡಿ ಹಿರಣ್ಯ ಪಾತ್ರಂ ಮಧೋ ಪೂರ್ಣಂ ದದಾತಿ ಮಧುರ್ಯೋ ದಾನೀತಿ ಏಕಾ ಬ್ರಹ್ಮಣ ಕುಪಹರತಿ ಏಕತೈವ ಯಜಮಾನಃ ಆಯುಷ್ಯೇಜೋ ದದಾತಿ ಸೋಮವ ಏತಸ್ಯ ರಾಜ್ಯಮಾದತೆ ಯೋ ರಾಜಾಸನ್ ರಾಜೋ ವಾ ಸೋಮೇನ ಯಜತೆ ದೇವಸುವಾಮೇತಾನಿ ಹವೇಗಂಸಿ ಭವಂತಿ ಏತಾವಂತೋ ವೈ ದೇವಾನಾಗಂ ಸ್ವಾಹ ಸ ಏವಾಂತಮಾನ್ ಪ್ರಯತ್ಯಂತಿ ತಯ್ಯೇನ ಪುನಃಸುವಂತೆ ರಾಜ್ಯಾಯ ದೇವಸು ರಾಜಾ ಭವತಿ ಶ್ರೀ ಸ್ವರ್ಣಗೌರಿ ದೇವತಾಭ್ಯೋ ನಮಃ ಉತ್ತರನೀರಾದ ದೀಪಂ ಕರ್ಪೂರನೀರಾದ ದೀಪಂ ದರ್ಶಯಾಮಿ ಹೂವು ಹಾಕಿ ದೇವರಿಗೆ ಒಂದು ಹೂವು ಒಂದು ಎಳೆ ಹೂವು ಎತ್ತಿ ಗೌರಿಗೆ ಅದನ್ನು ಹಾಕಿ
आगमनानन्तरं परिमलपत्रपुष्पाणि समर्पयामि. You keep saying your name. Yeah, always. पुष्पाणि समर्पयामि. ಎಲ್ಲರೂ ಅಲ್ಲಿಂದ ತಗೊಳ್ಳಿ. ಓಂ ಶ್ರೀ ಮಹಾಗಣಪತಿಭ್ಯೋ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವದೇವತಾಭ್ಯೋ ನಮಃ. ಪ್ರಾರ್ಥನಾ ಸಮರ್ಪಯಾಮಿ. ಕೂತ್ಕೊಳ್ಳಿ. ಕೂತ್ಕೊಂಡು ಇಟ್ಕೊಂಡು ಕೈನಲ್ಲಿ ಬನ್ನಿ. ಓಂ ಶ್ರೀ ಸ್ವರ್ಣಗೌರೀತಾಭ್ಯೋ ನಮಃ. ಪೂರ್ಣಾಂತೆ ಸತ್ಯಸಮರ್ಪಯಾಮಿ. वाद्यं समर्पयामि. आन्दोलिकं समर्पयामि. अष्टकं समर्पयामि. गदां समर्पयामि. पञ्चाङ्गं भक्तिहीनं परमेश्वरी परिपूर्णं तस्मै ಎಲ್ಲರೂ ಹೇಳಿ. अनया पूजया भगवान् सर्वात्मकः श्री स्वर्णगौरी देवता सुप्रीता सुप्रसन्न वरदो भवतु ಅಂತ ಹೇಳಿ ಒಂದು ಎಡಗೈನಲ್ಲಿ ಒಂದು ಉದ್ದನೆ ನೀರು ತಗೊಂಡು ಆ ಅಂಗೈ ಬಲಗೈನ ಸ್ಟ್ರೈಟ್ ಆಗಿ ಹಿಂಗೆ ಇಟ್ಕೊಂಡು ಅಂಗೈ ಮಧ್ಯದಲ್ಲಿ ಹಾಕಿ ಅದನ್ನ ತಟ್ಟೆಗೆ ಇಟ್ಬಿಡಿ. ಪ್ರಸನ್ನಾರ್ಯ ಮಧ್ಯೆ ಮಂತ್ರತಂತ್ರ ಧ್ಯಾನ ಸ್ವರವರ್ಣ ನ್ಯೂನ ಶರೀರ ಲೋಕದೋಷ ಪ್ರಾರ್ಥಿತಾರ್ಥಂ ಅಚ್ಯುತಾನ್ ಗೋವಿಂದ ನಾಮಕರಂ ಅಚ್ಯುತಾನ್ ಮನಂತಾನ್ ಗೋವಿಂದಾನ್ ಅಚ್ಯುತಾನ್ ಮನಂತಾನ್ ಗೋವಿಂದಾನ್ ಅಚ್ಯುತಾನಂದ ಗೋವಿಂದೇಭ್ಯೋ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ತಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು ಬ್ರಹ್ಮಾರ್ಪಣಮಸ್ತು ಶಿವಾರ್ಪಣಮಸ್ತು. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಅಂತ ಹೇಳಿ ಒಂದು ಉದ್ದನೆ ನೀರು ತಗೊಂಡು ದೇವರಿಗೆ ತೋರಿಸಿ ಅದನ್ನ ತಟ್ಟೆಗೆ ಹಾಕಿ. इति श्री स्वर्णगौरी देवताभ्यो नमः. श्री स्वर्णगौरी देवता प्रसादं शिरसा गृहीत्वा ತಲೆಗೆ ಒಟ್ಟು ಮುಟ್ಕೊಳ್ಳಿ. ಅಲ್ಲ ನಿಮ್ಮ ಕಪ್ಪಲ್ಲಿ ಇಟ್ಕೊಳ್ಳಿ ಬೇಕಿದ್ರೆ ಅಂತ. ಶ್ರೀ ಸ್वर्णगौरी देवता पूजा फलसिद्धिरस्तु. ಗಣಪತಿ ಬೇರೆ ಇಟ್ಟಿದ್ದೀವಿ. ಕಪ್ಪಿದೆಯಾ ಇನ್ನೊಂದು ಅದೇ ಚಿಕ್ಕ ಕಪ್ಪಿದೆಯಾ ಈ ಥರದ್ದು? ತಗೊಳ್ಳಿ ಅದನ್ನೇನು ಯಾರು ಮಾಡ್ತಾರೆ. ಯಾಕೆಂದ್ರೆ ಅದಕ್ಕೆ ನೈವೇದ್ಯ ಮಾಡಿಸ್ಬಿಟ್ರಲ್ಲ ಇದನ್ನ ಇಟ್ಕೊಳ್ಳಿ. ಸ್वर्णगौरी ದೇವತೆ ತಗೊಂಬರ್ಲ ಬೇರೆ ಬೇಕಾಗತ್ತೆ. ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಪ್ ಕಾಸು ಎಷ್ಟೋ ವರ್ಷಗಳಿಂದ ನಾವು ಹೀಗೆ ಸಾಮೂಹಿಕ ಪೂಜೆ ಮಾಡ್ತಾ ಇದ್ವಿ ಕ್ರಿಕೆಟಿನಲ್ಲಿ. ಬಹಳ ಸಂತೋಷದ ವಿಷಯ. ಸೊ ನೀವುಗಳೆಲ್ಲ ಇವತ್ತಿನ ದಿವಸ ಇಲ್ಲಿ ಬಂದು ಪೂಜೆ ಮಾಡಿದ್ದೀರಾ. ದೇವರು ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಸ್वर्णगौरी ಪೂಜೆ ಮುಗಿಸ್ತಾ ಇದ್ದೀವಿ. ಮುಂದೆ ಇವಾಗ ಗಣೇಶನ ಪೂಜೆ ಶುರು ಆಗುತ್ತೆ. ಗಣೇಶನ ಪೂಜೆ ಮಾಡೋಣಂತೆ. ನೀವು ಗಣೇಶ ಪೂಜೆ ನೀವು ಮಾಡ್ತೀರಾ? ಬನ್ನಿ ಗಣೇಶನ ಪೂಜೆ ಮಾಡೋಲ್ಲ ಬಂದು ಕೂತ್ಕೊಳ್ಳಿ ಇಲ್ಲಿ ಹತ್ತಿರದಲ್ಲಿ. ಓ ಅಲ್ಲಿ ಫ್ರೀ ಪ್ಲೇಟ್ಗಳಿದ್ದಂತೆ ಪೂಜೆ ಪ್ಲೇಟ್ಗಳು ಹಿಂದ್ಗಡೆ ಯಾರು ನೀವುಗಳು ಯಾರು ಬೇರೆ ಡಬ್ಬ ತಗೊಂಬರ್ತಾರೆ ಅಲ್ವಾ. ಇದನ್ನೆಲ್ಲ ಮಾಡ್ತೀವಿ. ಪೂಜೆ ಮಾಡೋರು ಯಾರು ಇದ್ರೆ ಅಲ್ಲಿ ಕೂತ್ಕೊಂಡು ಗಣೇಶನ ಪೂಜೆ ಮಾಡಬಹುದು. ಇದೆ ಅಲ್ಲಿದೆ ಒಳಗೆ ತಗೊಂಡು ಹೋದ್ರು. ಇದೆಯಾ? ಇದೆ ಪುಷ್ಪ ಅಲ್ಲಿದೆ. ಅದೇ ಕಪ್ ಹಾಕ್ಬೋತಾನೆ. ಕಪ್ಪು ಹಾಕ್ಬೋದು. ಯಾ ಇಲ್ಲ ಬೋರ್ ಕೊಡ್ಲಾ? ಯಾ ಬೇಕಾದಷ್ಟಿದೆ ಇದೆ ಬೋರ್ ಕೊಡಿ. ಗೊತ್ತಲ್ವಾ? ಯಾ ಕೊಡಿ. ತಿರ್ಗಾ ನೀವು ಒಂದು ಪೂಜೆ ಓಂ ಶ್ರೀ ಮಹಾಗಣಪತಯೇ ನಮಃ. ವೆರಿ ಬ್ರೀಫ್ಲಿ ಮಹಾಗಣಪತಿ
ಅಫ್ಕೋರ್ಸ್ ಈಗ ಭಾರತದ ಶುಕ್ಲ ಚತುರ್ಥಿ ದಿವಸ ಬರುತ್ತೆ. ನಾವು ಇವತ್ತು ಮಾಡ್ತಾ ಇದ್ದೀವಿ ಇಲ್ಲಿ ಗಲೀಜಾಗುತ್ತೆ ಅದ್ರ ಸೀರೆನ ಮೇಲೆ. ಯಾವ್ದು ಬೇಕು? ಗಣೇಶನ ಪೂಜೆ, ವಿಘ್ನ ವಿನಾಯಕನ ಪೂಜೆ, ವಿಘ್ನೇಶ್ವರನ ಪೂಜೆ ಯಾಕೆ ಮಾಡ್ತೀವಿ ಅಂತಂದರೆ ನಾವು ಯಾವುದೇ ಕಾರ್ಯಕ್ರಮಗಳನ್ನು ಶುರು ಮಾಡಿದಾಗ ಗಣೇಶನ ಪೂಜೆ ಮಾಡೋದು ವಾಡಿಕೆ. ಯಾಕೆ ಮಾಡಿರೋದು ಅದಕ್ಕೆ ಬಾಳೆ ಹಾಕಬೇಕು. ಬಾಳೆಹಣ್ಣು ಹಾಕಿಲ್ಲ, ಇನ್ನೂ ಹಾಕ್ಲಾ? ಹಾಕ್ಬೇಕು. ಎಷ್ಟು ಹಾಕಬೇಕು? ಎಷ್ಟು? ನಾಲ್ಕು ಬಾಳೆಹಣ್ಣು ಹಾಕಿ ಎಲ್ಲ ಇದೆ ಬಾಳೆಹಣ್ಣು ಮತ್ತು ಚಾಕುನಲ್ಲಿ ವಿಘ್ನ ಅಂದರೆ More than ಮಿಕ್ಸ್ ಮಾಡಬೇಕು ಅಷ್ಟೇ. physical obstacles, what is very important, ಗಣೇಶನ ಪೂಜೆ ನಾವು ವಿಘ್ನ ಅಂತಂದ್ಬಿಟ್ಟು ಏನೋ ಆಗದೆ ಇರಲಿ, ಮಳೆ ಬರದೇ ಇರಲಿ, ಇದಾಗದೇ ಇರಲಿ, ಅದಾಗದೇ ಇರಲಿ ಅಂತ ಆ ಥರ ಹಾಕೊಳ್ಳೋದು ಒಂದು. ಆದರೆ ನಾವು ಯಾವುದೇ ಕೆಲಸಗಳನ್ನು ಮಾಡಿದಾಗ ಏಕಾಗ್ರತೆಯಿಂದ ಮಾಡೋದು ಇಂಪಾರ್ಟೆಂಟ್. ಅಂದರೆ ಸಿಂಗಲ್ ಮೈಂಡೆಡ್ನೆಸ್ ವಿತೌಟ್ ಎನಿ ಮೆಂಟಲ್ ಡಿಸ್ಟ್ರಾಕ್ಷನ್. ಇನ್ನು 3 ಕಪ್ ಇದೆ, ಯಾರಿಗೆ ಬೇಕೋ ಅವರು ಕೊಟ್ಬಿಟ್ಟು. Then any other physical obstacle, you can overcome the physical obstacle probably relatively easily. ಆದರೆ ನಮ್ಮ ಮನಸ್ಸನ್ನು ನಾವು ಯಾವಾಗಲೂ ಕಂಟ್ರೋಲ್ ಇಟ್ಕೋಬೇಕು, ಹಿಡಿತದಲ್ಲಿ ಇಟ್ಕೋಬೇಕು, ಅದು ಇಂಪಾರ್ಟೆಂಟ್. ಸೊ ಗಣೇಶನ ಪೂಜೆ ಮಾಡೋದು, ಆಲ್ ದಿಸ್ ಅದರ್ ಥಿಂಗ್ಸ್ ದಟ್ ವಿ ಆರ್ ಡೂಯಿಂಗ್ ಹಿಯರ್, ಬೇಸಿಕಲಿ ಆಲ್ symbolic things. The more important thing is to pray to Lord Ganesha to give us that control of our mind, so that whatever we do, whether it's today or any other day, any time, that we do that with that single-mindedness and concentration. So that is the important significance of Ganesha, and all those stories and everything else are there, but the main purpose of Ganesha Puja is to pray to Lord Ganesha, who is the remover of all obstacles, physical and mental. The second part is more important than the first part, in my opinion. So, ಇವಾಗ ನಮ್ಮ ರಘುವರು, ಅಶೋಕ್ ಅವರು ರೆಡಿಯಾಗಿದ್ದಾರೆ ಪೂಜೆಗೆ. ಸೊ ಕಟ್ಟಿದ್ರೆ ಕಟ್ಕೋಬೇಕಾದಿಲ್ಲ, ನಿಮ್ಮ ಮನೆಯಲ್ಲಿ ಮಾಡಿದರೆ ಮಾಡಿದ್ದೇ ಇರೋರು ಎಲ್ಲರೂ ಕಟ್ಕೊಳ್ಳಿ. ಒಂಥರ ಕಟ್ಕೊಂಡಿದ್ದರೆ ದಾರಾಗ ನೀವು ಕಟ್ಕೋಬೇಕಾದಿಲ್ಲ. ಎಸ್. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಜ್ಞಾ ಕೇಶವಾಯ ಸ್ವಾಹ. ಶ್ರೀಧರಂ ಶ್ರೀಶಾನ್ ಪದ್ಮನಾಭಂ ದಾಮೋದರಂ ಕನಕಾನ್ ಮೋದಯಂ ಪ್ರದ್ಯುಮ್ನಾನ್ ಮನುದ್ಧಾನ್ ಜ್ಯೋತ್ಮಾನ್ ಮಧುಚಾಮನಾಥ್ಮಾನ್ ನಮಃ. ಅಚ್ಯುತಾನಂದನಾಥನಾಮ ಉಪೇಂದ್ರಾಯ ನಮಃ. ಹರಿಯೇ ನಮಃ. ಓಂ ಶ್ರೀ ಕೃಷ್ಣಾಯ ನಮಃ. ಪ್ರಣವಸ್ಯ ಪ್ರಭು ಶ್ರೀ ಪರಮಾತ್ಮ ದೇವತಾ ದೇವಿಕಾಯ ಸಿದ್ಧ ಪ್ರಾಣಾಯ ಓಂ 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 ಸೋಂ ಮಹಾ ಓಂ ಜನ ಓಂ ತಪೋ ಓಂ ಸತ್ಯಮಾಂ ಸತ್ಯಂ ಭಗವೋ ದೇವತೆ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಮಾ ಪ್ರಚೋದಯತೋ ಬ್ರಹ್ಮ ಭೂರ್ಭುವಸ್ಸೋ ಮಮೋ ಪಾತ್ರ ಸಮಸ್ತ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ. ನೀವು ಮೂರ್ತಲ ತೊಗೊಂಡಿದ್ರೆ ಅಷ್ಟೇ. ಮೂರ್ತಲ ಅಡುಗೆ ಬಲಗೈಗೆ ನೀರು ಅಡುಗೆನಲ್ಲಿ ಇಟ್ಕೊಂಡು ಬಲಗೈಗೆ ಹಾಕ್ಕೊಂಡು ಮೂರ್ತಲ ಕೇಶವಾಯ ನಾರಾಯಣ ಮಾಡುತ್ತಾ ಅಲ್ಲ, ಒಂದೊಂದ್ಸಲ ಸಪ್ರೇಟ್ ಆಗಿ ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ. ಪೂರ್ವೋತ್ತರ ಏವಮನ ವಿಶೇಷಂ ಶಿಕ್ಷಾಯಾಂ ಅಸ್ಯಾಂ ಶುಭದಿನ ಈಗ ಮತ್ತೆ ಪೂರ್ವೋತ್ತರ ಬೇಡ ಮತ್ತೆ ಶುಭೇ ಶೋಭನೆ ಮಾಸಿ ಆದ್ಯ ಬ್ರಹ್ಮಣ್ಯ ದ್ವಿತೀಯೋಪರಾಧ ದೇಶವೇಶ್ವರ ಕಪೆ ವೈವತ್ ಸುತಮನ ಮಿತ್ರೆ ಕಲಿಗೆ ಪ್ರತಿಪಾದೆ ಪ್ರನುದ್ವೀಪೆ ರಮಣ ಕೊರಕೆ ಐಂದ್ರಖಂಡೇ ನೀರೋಪಚಿತಿ ಭಾಗೆ ಬೌದ್ಧಾವತಾರ್ಯ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಅಸ್ಯ ಪ್ರಭವಾದಿಶ್ಚ ಸಮುದ್ರಾಣಾಂ ಮಧ್ಯೆ ಶ್ರೀ ಕ್ರೋಧಿನಾಮ ಸಂವತ್ಸರಸ್ಯ ದಕ್ಷಿಣಾಯನ ವರ್ಷತೋ ಭಾದ್ರಪದ ಮಾಸೆ. ಹೂವು ಇಟ್ಕೊಂತೀರಾ? ಇಟ್ಕೊಂಡಿರ ಹೂವು ಅಕ್ಷತೆ ಬಲಗೈನಲ್ಲಿ ಇಟ್ಕೊಂಡು ಅದನ್ನ ಎಡಗೈನಲ್ಲಿ ಇಟ್ಕೊಂಡು ಬಲಗೈನಲ್ಲಿ ಇಟ್ಕೊಂಡು ಎಡಗೈ ಮುಚ್ಚಿ ಈ ಥರ ಇಟ್ಕೊಳ್ಳಿ. ಆ ಪ್ಲೇಟ್ ನೋಡಿ ಇವರೇ ರಾಜಶೇಖರ್ ಅವರೇ, ಆ ದೇವ್ರದನ್ನ ನಿಮ್ಮಲ್ಲಿ ಇಟ್ಕೊಂಬಿಡಿ. ಅದನ್ನ
Repeat it now, okay? शुभे शोभने मोत्यादि प्रपन्नति का अपराध वेश वेद मरा करते वैभव सुमन मित्रे कलिगे माजे प्रमुख दिव्य रमण ಬಗ್ಗೆ ಆಯ್ದಕನಿಗೆ ಇದನ್ನ ಈ ಅಡುಗೆನಲ್ಲಿ ಇಟ್ಕೊಂಡು ಪಾಲ್ಗೆ ಮುಚ್ಚಿಸ್ಕೊಳ್ಳಿ ಬಲ್ಗೆ मेरो भाग्य बहुत होता है रत्न वर्त मने व्यवहार के तंत्र मने अस्त प्रभाव सिद्ध मुद्राणा मध्ये त्रिकोण नाम तम दर्शनाय वक्ति तो बाद दमाते शुक्ल पक्षे द्वादश हरिद हरिद वातर वातरः स्थिरवातरिक्तां च भनक्षत्र शुभयो शुक्रन यमन विशेषं शिष्टायां अस्यां शुभतितौ संगजा ಎಲ್ಲರೂ ರಿಪೀಟ್ ಆಗ್ತೀನಿ अस्माकं सहकुटुम्बानां क्षेमः स्थैर्य विजय वीर्य आयुः आरोग्य ऐश्वर्य अभिवृद्ध्यर्थं धर्म अर्थ काम्य मोक्ष चतुर्विध फल पुरुषार्थ सिद्ध्यर्थं पुत्र पौत्राभिवृद्ध्यर्थं इष्ट काम्यार्थ फल सिद्ध्यर्थं समस्त सन्मंगल अवाप्यर्थं वर्षे वर्षे कर्तव्य एतद्वर्षे